ಇನ್ನು ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾರಣ ಇಷ್ಟೇ, ಸರ್ಕಾರ ಹೇಳ್ತಾ ಇರುವಂಥದ್ದು ಅನೇಕ ಅನರ್ಹರು ಕೂಡ ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಲಾಭವನ್ನ ಪಡಿತಾ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ಖಾತೆಗಳಿಗೆ, ಇಲ್ಲದಂತ ಖಾತೆಗಳು, ಸುಳ್ಳು ಖಾತೆಗಳಿಗೆ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಮಾಡ್ತಾ ಇರುವಂಥ ಆರೋಪ. ಹೀಗಾಗಿ ಈಗ ಹೊಸ ಮಾದರಿಯಲ್ಲಿ ಅರ್ಜಿಯನ್ನ ಕರೆಯೋದಕ್ಕೆ, ಅದರಲ್ಲೂ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಬೇರೆ ಬೇರೆ ಮಾದರಿಯ ಗ್ಯಾರಂಟಿ ಯೋಜನೆಗಳಿದೆ, ಅದನ್ನ ಹೊಸ ಮಾದರಿಯಲ್ಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಕಾರಣಗಳಿಗೋಸ್ಕರ ಈಗ ಸರ್ಕಾರ ಮತ್ತೆ ಹೊಸದಾಗಿ ಪ್ರಕ್ರಿಯೆ ಆರಂಭ ಮಾಡ್ತೀನಿ ಅಂತ ಹೇಳ್ತದೆ. ಈಗ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಪರ ವಿರೋಧದ ಚರ್ಚೆ ಕೂಡ ಹುಟ್ಟಾಗ್ತಾ ಇದೆ. ಇವತ್ತು ಅನರ್ಹ ಕೊಡ್ಬೇಕಾ, ಡಬಲ್ ತಗೊಳ್ಳೋದು ಕೊಡ್ಬೇಕಾ, ಸತ್ತವ್ರು ಕೊಡ್ಬೇಕಾ? ಎಲ್ಲ ಇರೋಂತರ ತುಂಬಾ ತಗೊಂತಾ ಇರೋದು. ಈಗ ಇವ್ರು ಮಾತಾಡಿದ್ದೆ ಒಂದು, ಈಗ ನಡ್ಕೊಂತ ಇರೋದೇ ಒಂದು. ನಮ್ಮಂತ ಬಡವರು ಬದುಕಿರೋರಿಗೆ ಕೊಡ್ಬೇಕು ಸರ್. ಈಗ ಕೊಡೋಕಾಗ್ಲಾದ್ರೆ ಯಾಕೆ ನೀವು ಅದನ್ನ ಮೊದಲೇ ಉಚಿತ ಅಂತ ಘೋಷಿಸಿದ್ರಿ? ರಾಜ್ಯ ಸರ್ಕಾರವು ತಾನೇ ಘೋಷಿಸಿರುವ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿದೆ. ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ, ಗೃಹಜ್ಯೋತಿಗೆ ಮತ್ತೆ ಅರ್ಜಿ ಸಲ್ಲಿಸಬೇಕೆಂದು ಸರ್ಕಾರ ಈಗಾಗಲೇ ಆದೇಶಿಸಿದೆ. ಶೀಘ್ರವೇ ಹೊಸ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ ಬಿಜೆಪಿ ನಡುವಿನ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆಗೆ ಸರ್ಜರಿ, ಸರ್ಕಾರದ ಸಮರ್ಥನೆ. ಯಾರು ಅನರ್ಹರು ಇವತ್ತು ಅನರ್ಹ ಕೊಡ್ಬೇಕಾ ಅಥವಾ ಡಬಲ್ ತಗೊಳ್ಳೋಂತ ಕೊಡ್ಬೇಕಾ, ಸತ್ತವ್ರು ಕೊಡ್ಬೇಕಾ? ಇನ್ನು ವಾದ ಏನಿರ್ಬೇಕಂದ್ರೆ, ಇನ್ನು ಯಾರಾದ್ರೂ ಉಳಿದೋಗಿದ್ರೆ, ಅರ್ಹರಿದ್ದವರು ಉಳಿದೋಗಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕು. ಅನರ್ಹ ಕೊಡಿ ಅಂತ ಹೇಳೋ ಇವರು ವಿರೋಧ ಪಕ್ಷದವರು ಅನರ್ಹರಿಗೆ ಕೊಡ್ರಿ ಅಂತ ಉದ್ದೇಶ ಇದೆ ಅವ್ರದ್ದು. ಯಾರು ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರಾಗಿದ್ದು ಕೂಡ ಫಲಾನುಭವಿಗಳಾಗ್ತಿದ್ದಾರೆ ಅಂತವ್ರನ್ನ ತಡೆಗಟ್ಟಬೇಕು ಅಂತ ಹೇಳಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದು. ಇಷ್ಟೇ ಅಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕುರಿತು ಶ್ವೇತಪತ್ರಕ್ಕೆ ಆಗ್ರಹಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಾವು ಬೇಡಿಕೆನ ಇಟ್ಟಿದ್ವಿ, ಅದು ಆಗ್ಲಿಲ್ಲ. ಈಗಲಾದ್ರೂ ಕೂಡ ಬಿಚ್ಚಿಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಅವ್ರು ವಿಜೇಂದ್ರ ಹೇಳ್ರಿ, ಮೊದಲ ಪ್ರಧಾನಮಂತ್ರಿಗೆ ಹೇಳಿ ಅಂತ ಹೇಳ್ರಿ ಶ್ವೇತಪತ್ರ ಹೊರಡ್ಸಕ್ಕೆ. ಪೆಟ್ರೋಲ್ ರೇಟ್ ಏನಾಗಿದೆ, ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ಸಿಲಿಂಡರ್ ರೇಟ್ ಆಗಿದೆ, ಡಾಲರ್ ರೇಟ್ ಏನಾಗಿದೆ. ನಾವು ಟಾಪ್ 3 ಬಂದಿದ್ದು 5 ಹೋಗಿದ್ದೀವಿ. ಈಗ ಪೆಟ್ರೋಲ್ ಸಿಕ್ತಿತ್ತಲ್ಲ, ಡೀಸೆಲ್ ಸಿಕ್ತಿಲ್ಲ, ವಿಶ್ವಗುರು ಅವ್ರು ಹೇಳ್ಬೇಕಲ್ಲ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ರಾಜ್ಯದ ನಾರಿಯರ ಪರ ವಿರೋಧ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಮುಂದಾಗಿರೋ ಸರ್ಕಾರದ ನಡೆಗೆ ಗೃಹಿಣಿಯರು ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಇರೋಂತರ ತುಂಬಾ ತಗೊಂತಾ ಇರೋದು. ನಮ್ಮ ಅಮ್ಮನಿಗೆಲ್ಲ ಅವ್ರಿಗೇನು ಇಲ್ಲ, ಆದ್ರೆ ಅವ್ರಿಗೆ ಸಿಗ್ತಾನೆ ಇಲ್ಲ. ಅವ್ರಿಗಿಲ್ಲ, ಎದುರುಗಡೆ ಮನೆಯವ್ರು ಬೇಕಾದಂಗಿದೆ ತಗೊಂತೀರ. ಈಗ ಇವ್ರು ಮಾತಾಡಿದ್ದೆ ಒಂದು, ಈಗ ನಡ್ಕೊಂತ ಇರೋದೇ ಒಂದು. ನಾವೀಗ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದೇನು, ನಮಗೆ ಅರ್ಜಿ ಹಾಕಕ್ಕೆ ಆಗ್ತಾ ಇಲ್ಲ, ನಮಗೇನು ಮೊದಲಿಂದ ಕೊಡ್ತಿದ್ರೆ ಆ ಹಣ ನಮಗೆ ಕರೆಕ್ಟಾಗಿ ಕೊಡಿ. ನಮ್ಮಂತ ಬಡವರು ಕೊಡಬೇಕು. ಯಾಕಂದ್ರೆ ತೀರೋಗಿರೋರ್ನ ಅವರೆಲ್ಲ ಬೇಕಾದ್ರೆ ಚೆಕ್ ಮಾಡಿಬಿಟ್ಕೊಳ್ಳಿ. ನಮ್ಮಂತ ಬಡವ್ರಿಗೆ ಬದುಕಿರೋರಿಗೆ ಕೊಡಬೇಕು ಸರ್. ಬೇಕಾಗಿಲ್ಲಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ, ಏನು ತೊಂದರೆ ಏನಿಲ್ಲ, ಇಷ್ಟರವರೆಗೆ ಬರ್ತಾ ಇತ್ತು. ಇನ್ನು ಗೃಹಜ್ಯೋತಿ ಯೋಜನೆಯ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿದ್ದು, ಅನರ್ಹರನ್ನ ಯೋಜನೆಯಿಂದ ತೆಗೆದು ಹಾಕ್ತೇವೆ ಅಂತಂದ್ರು. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕುವಂತ ಒಂದು ಪರಿಷ್ಕರಣೆ ಮಾತ್ರ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಕೂತು ಫೈನಲೈಸ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅದು ತಂದು, ಅದು ಫೈನಲೈಸ್ ಆದ್ಮೇಲೆ ನಿಮಗೆಲ್ಲ ಸವಿಸ್ತಾರವಾಗಿ ತಿಳಿಸಿ. ಇತ್ತ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ಮಾತನಾಡಿದ್ದು ಹೀಗೆ. ಒಂದು ಓನರ್ ಹತ್ರ ತುಂಬಾ ಮನೆ ಇದ್ದವರು ಇದ್ದಾರೆ, ಅವ್ರು ಎಲ್ಲರಿಗೆ ಬೆನಿಫಿಟ್ ಸಿಕ್ಕಿದ್ರೆ, ಆದ್ರೆ ಯಾರಿಗೆ ಬೆನಿಫಿಟ್ ಹೋಗ್ಬೇಕು ಅವರಿಗೆ ಸಿಗ್ತಿಲ್ಲ. ನೀವು ಯಾಕೆ ಗ್ಯಾರಂಟಿ ಯೋಜನೆಗಳು ಮಾಡಿ ಜನರನ್ನ ದಿಕ್ ತಪ್ಪಿಸಿದ್ರಿ? ಈಗ ಕೊಡೋಕಾಗ್ಲಾದ್ರೆ ಯಾಕೆ ನೀವು ಅದನ್ನ ಮೊದಲೇ ಉಚಿತ ಅಂತ ಘೋಷಿಸಿದ್ರಿ? ಇದು ನಿಜವಾಗ್ಲೂ ಜನರಿಗೆ ಒಂಥರ ಮೋಸ ಆಗುತ್ತೆ. ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಯಾರಿಗೆ ವೋಟ್ ಇದೆಯೋ ಅವರಿಗೆ ಯೋಜನೆ ಸಿಗಲಿದ್ದು, ಐಡೆಂಟಿಟಿ ಕಾರ್ಡ್ ಕೊಡಲು ಸರ್ಕಾರವು ನಿರ್ಧರಿಸಿದೆ. ಈ ಬಗ್ಗೆಯೂ ಮಹಿಳೆಯರು ಹೇಳಿದ್ದು ಹೀಗೆ. ಸ್ಮಾರ್ಟ್ ಕಾರ್ಡ್ ಬಂದಿದೆ, ಅದು ತುಂಬ ಈಸಿಯಾಗಿ ಮತ್ತೆ ಸ್ಮಾರ್ಟ್ ಕಾರ್ಡ್ ಉಪಯೋಗಿಸ್ಕೊಂಡು ಮತ್ತೆ ಫ್ರೀಯಾಗಿ ಓಡಾಡ್ಬೋದು ಹೆಣ್ಮಕ್ಳೆಲ್ಲ. ಎಲ್ಲಿ ಕಳ್ಕೊಂಡು ಹೋದ್ರು ಸುದಕ್ಕೆ ನಮಗೆ ಹೊಳ್ಳೆ ಮಾಡಿಸೋದು ಆಗಂಗಿಲ್ರಿ. ಇದು ಬಸ್ನ್ಯಾಗ ಅದು ಅಡ್ಡಾಡೋದಂದ್ರೆ ಸ್ಮಾರ್ಟ್ ಕಾರ್ಡ್ ಚಲೋ ರೀ ಅಂತ ಅನಿಸ್ತೈತಿ ರೀ ನಮಗೆ. ಹೀಗೆ ಸರ್ಕಾರದ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರಕ್ಕೆ ರಾಜಕೀಯ ಕೆಸರೆರಚಾಟವೂ ನಡೆಯುತ್ತಿದೆ. ಜನರಲ್ಲಿ ಪರ ವಿರೋಧ ಚರ್ಚೆಯೂ ನಡೆಯುತ್ತಿದೆ. ಆದರೆ ಅರ್ಹ ಫಲಾನುಭವಿಗಳಿಗೆ ಉಚಿತ ಯೋಜನೆಗಳು ಸಿಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.